ಏನು ವಿಶೇಷ ಬೆಳವಣಿಗೆ ಏನಲ್ಲದು. ನಾನು ಯಾವತ್ತೋ ರಾಜೀನಾಮೆ ಕೊಡಬೇಕು ಅಂತ ಹಿಂದೆ ನಿರ್ಧಾರ ಮಾಡಿದ್ದೆ. ಅದು ರಾಜ್ಯಪಾಲರ ಒಂದು ತೂಗುಗತ್ಯ ಒಂದು ತಲೆ ಮೇಲೆ ಇತ್ತಲ್ಲ, ಡಿಸ್ಕ್ವಾಲಿಫಿಕೇಷನ್ ಆಫ್ ಮೆಂಬರ್ಶಿಪ್ಪು ಆಫೀಸ್ ಆಫ್ ಪ್ರಾಫಿಟ್ದು, ಅದು ಕ್ಲಿಯರ್ ಆಗಲಿ ಅಂತ ಕಾಯ್ತಿದ್ದೆ. ಕ್ಲಿಯರ್ ಆಯಿತು, ಅದು ಬಿಟ್ಟುಬಿಟ್ಟೆ. ಅಸಮಾಧಾನ ಏನಿಲ್ಲ. ನೀವು ಸುಮ್ಮನೆ ಕೆಲವರು ನೀವು ಸುದ್ದಿ ಸಿಗಲಾದ ಸುದ್ದಿಗಳು ಸೃಷ್ಟಿ ಮಾಡ್ತೀರಿ. ಅಸಮಾಧಾನ ಯಾರ ಬಗ್ಗೆನೂ ಇಲ್ಲ. ನಾನು ಏನು ಹೇಳಬೇಕು ಅದನ್ನು ಮುಖ್ಯಮಂತ್ರಿಗೆ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ. ಮುಖ್ಯಮಂತ್ರಿ ಏನೋ ನಿನ್ನೆ ಮೈಸೂರಲ್ಲಿ ಹೇಳಿದ್ದಾರೆ, ಕರೆದು ಮಾತಾಡ್ತೀನಿ ಅಂತ. ಹೋಗ್ತೀನಿ, ಮಾತಾಡ್ತೀನಿ. ಆಫೀಸ್ ಆಫ್ ಪ್ರಾಫಿಟ್ಟು ತಪ್ಪೇನಾಯಿತು, ನಾವು ಶಾಸಕರಾಗಿದ್ದೀವಿ, ಆ ಹುದ್ದೆ ಅಲಂಕರಿಸಿದರೆ ಆಫೀಸ್ ಆಫ್ ಪ್ರಾಫಿಟ್ ಆಗ್ತದೆ, ಅದು ಡಿಸ್ಕ್ವಾಲಿಫಿಕೇಷನ್ ಅಟ್ರಾಕ್ಟ್ ಆಗ್ತದೆ. ಹಿಂದೆ ರಾಮಕೃಷ್ಣ ಹೆಗಡೆ ಅವ್ರದ್ದಾಗಿತ್ತು. ಹಿಂದೆ ಅವರು ಬಸವನಗುಡಿ ಎಮ್ ಎಲ್ ಎ ಆಗಿದ್ದರು. ಅವರು ಹಿಂದೆ ವಿ ಪಿ ಸಿಂಗ್ ಪ್ಲ್ಯಾನಿಂಗ್ ಕಮಿಷನ್ದು ವೈಸ್ ಚೇರ್ಮನ್ ಮಾಡಿದ್ರು ಡೆಲ್ಲಿಗೆ. ಆವಾಗ ಅದು ಆಫೀಸ್ ಆಫ್ ಪ್ರಾಫಿಟ್ ಅಟ್ರಾಕ್ಟ್ ಆಯಿತು. ಹೈಕೋರ್ಟ್ದವರು ಅಫ್ಕೋರ್ಸ್ಗಳು ಇಂಥ ಕೇಸ್ಗಳಾಗ್ಯಾವ. ಹಿಂದೆ ಸೋನಿಯಾ ಗಾಂಧಿಗೆ ಒಮ್ಮಾಗಿತ್ತು ಆಫೀಸ್ ಆಫ್ ಪ್ರಾಫಿಟ್. ಹಾಂ, ಪನ್ನಣ್ಣವರು ಅದು ಅಮೆಂಡ್ಮೆಂಟ್ ಆಗ್ಯದ. ಇದು ನಮ್ಮ ಕೇಸ್ನಲ್ಲಿ ಅಮೆಂಡ್ಮೆಂಟ್ ಆಗಿದ್ದಿಲ್ಲ. ಆಮೇಲೆ ಅಸೆಂಬ್ಲಿಲಿ ತಂದು 2 ಸಲ ಅಮೆಂಡ್ಮೆಂಟ್ ಮಾಡೋದು. ರಾಜ್ಯಪಾಲರು ಹಸ್ತಕ್ಷರ ಹಾಕಿರಲಿಲ್ಲ, ಹಾಕಿದ್ರು ಮೊನ್ನೆ. ಈ ಒಂದು ಬೆಳವಣಿಗೆ ಬಳಿಕ ಸಾಕಷ್ಟು ಚರ್ಚೆ ನಡೆದ ಸರ್. ಅಂದರೆ ಈ ಒಂದು ರೀಸನ್ ಈಗ ಈ ರಾಜಕಾರಣದ ಬಗ್ಗೆ ಚರ್ಚೆಗಳು ದೇಶದಾಗ ನಡೀತಿರ್ತವೆ. ನಿಮ್ಮಂಥವರು ಊಹೆಗಳು, ಪ್ರೆಜಂಪ್ಷನ್ ಎಲ್ಲ ಏನೋ ಮಸಾಲೆ ಹಾಕಿ ಕೊಡ್ತೀರಿ. ಸಮಸ್ಯೆಗಳಿದ್ದಾವೆ. ನಾನು ಸಮಸ್ಯೆಗಳು ಇಲ್ಲದೇ ಸುಮ್ಮನೆ ಹುಚ್ಚಿನಂಗೆ ರಾಜೀನಾಮೆ ಕೊಟ್ಟಿಲ್ಲ. ಸಮಸ್ಯೆಗಳಿದ್ದಾವೆ. ಮುಖ್ಯಮಂತ್ರಿ ಹತ್ರ ಕರೆದ್ರೆ ಚರ್ಚೆ ಮಾಡ್ತೀನಿ. ತಾವು ಏನೇ ಇದ್ರೂ ನೇರವಾಗಿ ಅಂದರೆ ಯಾವುದೇ ವಿಚಾರ ಇದ್ರೂ ಪತ್ರ ಬರೆದು ಇಂಥ ಗಮನಕ್ಕೆ ತರ್ತಿದ್ರಿ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ನಾನು ಅವರಿಗೆ 1-2 ಸಲ ಹೇಳಿದ್ದೆ. ಇದು 2ನೇ ಪತ್ರ. ಪಾಪ ಅವರು ಒತ್ತಡದಲ್ಲಿದ್ದಾರೆ. ಮೂಢ ಹಗರಣ, ಮತ್ತೊಂದು ಬಜೆಟು. ಆದರೆ ಅವ್ರಿಗೆ ಹೇಳಿ ನಾನು ನಿಮ್ಮ ಆತ್ಮೀಯ ಸ್ನೇಹಿತನಾಗಿ ಮುಂದೆ ಕೊನೆಯವರು ಉಳಿತೀನಿ ಅಂತ ಹೇಳಿದ್ದೆ. ಅಂದರೆ ಹಿಂದೆ ತಾವು ಅಂದರೆ ಅನುದಾನ ವಿಚಾರ ಆಗಿರ್ಬೋದು, ಕೆಲವೊಂದು ಸಚಿವರು ಇದಾದ್ರೂ ಶಾಸಕಾಂಗ ಸಭೆ ಕರೆಯುವಂಥ ವಿಚಾರಕ್ಕೆ ಪತ್ರ ಬರೆದಿದ್ರು. ಬಟ್ ಈ ಬಾರಿ ಡೈರೆಕ್ಟ್ ರಾಜೀನಾಮೆ ಅನ್ನುವಂಥ ವಿಚಾರ. ಮತ್ತೀಗ ನಾನು ನನ್ನ ಕ್ಷೇತ್ರಕ್ಕೂ ಏನೂ ಮಾಡೋಕ್ಕಾಗ್ತಾಯಿಲ್ಲ, ಅಥವಾ ಬೇರೆ ವಿಷಯಕ್ಕೂ ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇದ್ದು ಉಪಯೋಗ ಇಲ್ಲ ಅಂಥೇಳಿ ಬಿಟ್ಬಿಟ್ಟೆ. ಅನುದಾನ ಹಂಚಿಕೆ ವಿಚಾರ, ಅನುದಾನ ಎಲ್ಲ ವಿಷಯಗಳಿದ್ದಾವೆ. ಅಲ್ಲಿ ಮುಖ್ಯಮಂತ್ರಿ ಹತ್ರ ಮಾತಾಡ್ತೀನಿ. ಆ ಕೀಳುಮಟ್ಟಕ್ಕೆ ಹೋಗಿ ನಾನು ಬ್ಲ್ಯಾಕ್ ಮೇಲ್ ಮಾಡೋ ಪೊಲಿಟಿಷಿಯನ್ ಅಲ್ಲ. ನಾನು ಏನು ಸಚಿವ ಸ್ಥಾನ ಸಿಗಲೇಬೇಕಂತೇನು ಫಂಡಮೆಂಟಲ್ ರೈಟ್ ಅದ. ಪಾಪ ಎಷ್ಟೋ ಜನ ಏನೂ MLA ಆಗಲ್ಲ. ನಾನು ಫಾರ್ಚುನೇಟ್. ನಾನು MLA ಆಗಬೇಕಂತೇಳಿ ಬಂದಿಲ್ಲ. ಬೊಮ್ಮಾಯಿಯವರು ಒತ್ತಾಯ ಮಾಡಿ ಟಿಕೆಟ್ ಕೊಟ್ಟರು. 4 ಸಲ MLA ಆದೆ, 1 ಸಲ MLC ಆದೆ. ಸಾಕು, ನಾನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ. ತಾವೇ ಹೇಳ್ತಾ ಇದ್ರಿ ಸರ್ ಭಾಳ ಸಂದರ್ಭದಲ್ಲಿ, ಅಂದರೆ ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಅದಕ್ಕೂ ಸಿದ್ದಿದ್ದೀನಿ. ಅಲ್ಲ, ಅಂದರೆ ಆ ಥರದ್ದು ಏನಾದರೂ ಬೆಳವಣಿಗೆ ಆಯಿತಾ? ಆ ಥರ ಏನಿಲ್ಲ. ಯಾಕಂದರೆ ಹಿಂದೆ ತಾವು ಮಾತಾಡುವಂಥ ಸಂದರ್ಭದಲ್ಲಿ ಹಿಂದೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೇಳಿದ್ದೆ ನಾನು. ಈಗಲೂ ಆ ಥರ ಏನಾದರೂ ಸಮಯ ಬಂದರೆ ನಾನು ಅಸೆಂಬ್ಲಿಗೂ ರಾಜೀನಾಮೆ ಕೊಡ್ತೀನಿ. ಅದ್ರಾಗ ಏನು ಮುಲಾಜಿಲ್ಲ. ನನಗೇನು ಅಲ್ಲಿದ್ರೇನು ಎಲ್ಲಿದ್ರೇನು, ಬೀದಿ ಮೇಲೆ ಇದ್ರೇನೆಲ್ಲ ಬಂದೆ. ಸಮಸ್ಯೆಗಳನ್ನು ಬಹಿರಂಗಪಡಿಸಲ್ಲ ನಾನು. ಮಾಧ್ಯಮದ ಜೊತೆಗೆ ಬಹಿರಂಗಪಡಿಸಿ ಬ್ಲ್ಯಾಕ್ ಮೇಲ್ ಮಾಡೋ ಕೆಲಸ ಮಾಡಲ್ಲ. CM ಹತ್ರ ಮಾತಾಡ್ತೀನಿ, ಮಾತಾಡಿ ಏನು ತಿಳ್ಕೊತೀನಿ. ರಾಜೀನಾಮೆ ಮಾತ್ರ ವಾಪಸ್ ತಗೊಳ್ಳಲ್ಲ. ಕೆಲವೊಂದು ಸಮಸ್ಯೆಗಳಿಗೆ ಕೊಟ್ಟಿರೋ ಸರ್. ಸಮಸ್ಯೆಗಳು ಸಂಸಾರ ಇದ್ದಲ್ಲಿ ಸಮಸ್ಯೆಗಳು ಇದ್ದಾವೆ, ಸರ್ಕಾರ ಇದ್ದಲ್ಲಿ ಇದ್ದಾವೆ. ಪರ್ಟಿಕ್ಯುಲರ್ ಅದು ಒಂದೇ ವಿಚಾರಕ್ಕೆ ಅಂತ ಯಾವುದು ನಿಮ್ಮ ರಾಜೀನಾಮೆ ಸಮಸ್ಯೆಗಳಿಗಾಗಿ ಏನಾದರೂ ತೂಗುಗತ್ತಿಗೋಸ್ಕರನ ಅನ್ನೋದು ಕ್ವಶನ್ಗಳಿಗೆ ಇನ್ನು ಅರ್ಥ ಆಗಲಿಲ್ಲ. ಯಾವತ್ತೂ ರಾಜೀನಾಮೆ ಕೊಡ್ತಿದ್ದೆ. ಆದರೆ ಇದು ಆಫೀಸ್ ಆಫ್ ಪ್ರಾಫಿಟ್ ಇತ್ತು. ಮೆಂಬರ್ಶಿಪ್ ಹೋಗ್ತಾ ಹೆದರಿ ರಾಜೀನಾಮೆ ಕೊಟ್ಟರು ಅಂತ ಬರಬಾರ್ದು ಅಂತ ನಾನು ಇಸುವುದಕ್ಕೆ ಕಾಯ್ತಾ ಇದ್ದೆ. ಕ್ಲಿಯರ್ ಆಯಿತು, ಸಾಕಲ್ಲ.
ನನಗೆ ಅದಕ್ಕೆ ಅಂಜಿಲ್ಲ ರೀ, ನಾನು ಮೊದಲೇ ರಾಜೀನಾಮೆ ಕೊಡ್ಬೇಕಂತ ಎಂದೋ ಹೇಳಿದ್ದೆ. ಅಲ್ಲ ಈಗ ವ್ಯಾಲಿಡ್ ಆದ್ರೂ ಯಾಕೆ ಅಂತ ಎಲ್ಲ ವ್ಯಾಲಿಡ್ ಆಯ್ತು, ಈಗ ಒಳ್ಳೇದಾಯ್ತಲ್ಲ, ಅಂದರೆ ನಾನು ಹೆದರಿ ಓಡಿ ಹೋಗಿಲ್ಲ ಅಂತ ಇತ್ತು. ರಾಜೀನಾಮೆ ಎಕ್ಸೆಪ್ಟ್ ಮಾಡೋಂಗಿಲ್ಲ ಕರೆದು ಮಾತಾಡ್ತೀನಿ ಬಿ ಆರ್ ಪಾಟೀಲ್ ಅವರಿಗೆ ಸಿ ಎಂ ಸಿದ್ದರಾಮಯ್ಯ ಸಿ ಎಮ್ ನನ್ನ ಆತ್ಮೀಯ ಗೆಳೆಯರು ಹೇಳಿದ್ದಾರೆ, ಕರೆದ್ರೆ ಹೋಗ್ತೀನಿ, ರಾಜೀನಾಮೆ ಮಾತ್ರ ವಾಪಸ್ ತಗೊಳ್ಳಲ್ಲ. ಇಲ್ಲ ಅವ್ರು ಮನವೊಲಿಸ್ತಾರೆ ಏನು ಮನವೊಲಿಸಲಿಕ್ಕೆ ಇಲ್ಲೇನು ಹಿಂದೂಸ್ತಾನ ಪಾಕಿಸ್ತಾನ ಜಗಳ ಅದ. ಅಲ್ಲ, ಅಥವಾ ತಮ್ಮ ಸಲಹೆ ಸ್ವೀಕಾರ ಮಾಡುವಲ್ಲಿ ಏನಾದರೂ ನೋಡ್ರಿ, ಅದು ನನ್ನ ಆತ್ಮೀಯತೆಗೆ ಅದೊಂದು ಗೌರವಾನ್ವಿತ ಸ್ಥಾನ ಕೊಟ್ಟಿದ್ದರು. ನನಗಿಂತ ಅನುಭವ, ನನಗಿಂತ ಹೆಚ್ಚು ಅವರಿಗೆ ಆಡಳಿತದ ವ್ಯವಸ್ಥೆ ಬಗ್ಗೆ ಎಲ್ಲ ಗೊತ್ತಿದೆ. ಒಬ್ಬ ಸ್ನೇಹಿತನಾಗಿ ಏನೋ ನನಗೆ ಎಲ್ಲ ಮಾಡಬೇಕಂತ ಮಾಡಿದರು. ಏನಿಲ್ಲ, ನಾವು ಅದನ್ನು ತಿರಸ್ಕಾರ ಮಾಡ್ದಂಗೆ. ತಿರಸ್ಕಾರ ಏನಿಲ್ಲ, ಅದೇನು ಪರ್ಮನೆಂಟಾಗಿ ನಮ್ಮ ಜೊತೆಗಿರಬೇಕಾ? ತಿಂಡಿ ಬೇಕೇನ? ಅಲ್ಲ ಸರ್, ಸಮಸ್ಯೆ ಕ್ಷೇತ್ರದ ನೀವು ಜಾಸ್ತಿ ಕೆದರ್ಬೇಡ್ರಿ, ಪಾಪ ಆ್ಯಸ್ ಎ ಫ್ರೆಂಡ್ಸ್ ಆಗಿ ನೀವು ಬಂದಿರಿ.